ಧಿಕ್ಕಾರ. ನನ್ನ ಸಭಾಧ್ಯಕ್ಷರೇ, 26ನೇ ಸಾಲಿನ ಸಾರ್ವಜನಿಕ ಲೆಕ್ಕಪತ್ರ ಲೆಕ್ಕ ಪರಿಶೋಧಕರ ಸರ್ಕಾರಿ ಭೂಮಿ ಮಂಜೂರಾತಿ, ಗುತ್ತಿಗೆ, ಒತ್ತುವರಿಗಳ ತೆರವುಗೊಳಿಸುವಿಕೆ ಹಾಗೂ ಆಡಳಿತಗಳನ್ನು ಸಕ್ರಮಗೊಳಿಸುವಿಕೆ ಈ ಬಗ್ಗೆ ಮತ್ತು 2013-14ನೇ ಸಾಲಿನ ವರದಿಯಲ್ಲಿನ ಕುರಿತು ಸಮಿತಿಯ ಶಿಫಾರಸನ್ನು ಎರಡನೇ ವರದಿಯನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳು ಬಂದಿರುವ ಸಂದೇಶದಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಕಾರ್ಯನಿರ್ವಹಣೆಯ ನಿಯಮ ಅಧ್ಯಕ್ಷರೇ ಯಾವ ರೀತಿ ನಡೆಸ್ತಾ ಇದ್ದೀರಿ? ಕೆಳಕಂಡ ವಿಧೇಯಕಗಳನ್ನ ದಿನಾಂಕ 2026ರಂದು ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸುತ್ತಾರೆ. ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ 2026, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026. ಶೂನ್ಯ ವೇಳೆ HD ರೇವಣ್ಣ ಅವರು, ಸನ್ಮಾನ್ಯ ಯತ್ನಾಳ್ ಅವರು. ಇವತ್ತು ಕಳೆದ ಸೋಮವಾರದಿಂದ ಈ ಸದನದಲ್ಲಿ ಕರ್ನಾಟಕದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಕೇವಲ ಒಬ್ಬ ಸಚಿವರ ರಾಜೀನಾಮೆಗಾಗಿ ಈ ಸದನದ ಅಮೂಲ್ಯವಾದಂತಹ ಸಮಯ ಇವತ್ತು ಕರ್ನಾಟಕ ವಿಧಾನಸಭೆ ನಿರ್ಮಾಣವಾಗಿದೆ. ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಕೃಷ್ಣ ಮತ್ತು ಕಾವೇರಿ ಕಾವೇರಿಯಲ್ಲಿ ನೀರಿನ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಕೃಷ್ಣ ರೈತರು ಇವತ್ತು ಪರಿಹಾರ ಸಿಗದೆ ಏನೋ ಮುಳುಗಡೆ ಆಗ್ತಾ ಇದೆ. ಜಮೀನಿಗೆ ಸರಿಯಾದ ಪರಿಹಾರ ಸಿಗ್ತಾ ಇಲ್ಲ, ತಕ್ಷಣ ಪರಿಹಾರ ಸಿಗ್ತಾ ಇಲ್ಲ. ಸಂಪೂರ್ಣ ಸ್ಥಗಿತ ಆಗಿವೆ. ಕರ್ನಾಟಕದಲ್ಲಿ ರಾಜೀನಾಮೆ ಕೊಡಲೇಬೇಕು. ಬರಗಾಲ ಇವತ್ತು ಅದರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ರಾಹುಲ್ ಗಾಂಧಿ ಮನೆಗೋಯ್ತು, ಚರ್ಚೆ ಮಾಡದೆ ದಿನಾಲು ಪ್ರಿಯಾಂಕಾ ಗಾಂಧಿ ಮನೆಗೋಯ್ತು. 11 ಗಂಟೆಯಿಂದ ನಿರಂತರವಾಗಿ ಪ್ರಿಯಾಂಕಾ ಗಾಂಧಿ ಮನೆಗೋಯ್ತು. ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಂತ ಉದ್ದೇಶದಿಂದ ಇವತ್ತು ಬಿಡದಿ ರೈತರು ಸುಮಾರು 600 ದಿವಸ ಆಯ್ತು ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಮತ್ತು ಅನೇಕ ಕಡೆ ಕರ್ನಾಟಕ ಸರ್ಕಾರ ನಾಗೇಂದ್ರನ್ನ ವಜಾ ಮಾಡಿ ಕೃಷಿಗೆ ಯೋಗ್ಯ ಭೂಮಿಯನ್ನ ಇವತ್ತು ಇಡೀ ಕರ್ನಾಟಕದಲ್ಲಿ ಭೂ ಸ್ವಾಧೀನದ ಒಂದು ಸರ್ಕಾರ, ರಿಯಲ್ ಎಸ್ಟೇಟ್ ಇವತ್ತು ಸರ್ಕಾರ ನಡ್ಕೋತಾ ಇದೆ. ರಾಜ್ಯದಲ್ಲಿ ಸುಮಾರು 4,80,000 ಅವರ ನೇಮಕಾತಿ ಇಲ್ಲ. ಕೆಪಿಎಸ್ಸಿಯಲ್ಲಿ ಹಗರಣ ನಡೀತಾ ಇದೆ. ಅದೇ ರೀತಿ ರಾಜೀನಾಮೆ ಕೊಡಲೇಬೇಕು. ಅನೇಕ ಸಚಿವಾಲಯದಲ್ಲಿ ವಜಾ ಮಾಡಿ ಇವತ್ತು ನೇರವಾಗಿ ಭ್ರಷ್ಟಾಚಾರಗಳನ್ನ ಎದುರಿಸ್ತಾ ಇದ್ದಾರೆ. ಅದೇ ರೀತಿ ಸೇಲಾಯ್ತು ಮಂತ್ರಿಗಿರಿ ಸೇಲಾಯ್ತು. ಏನು ರಾಜೀನಾಮೆ ಕೊಡಲೇಬೇಕು. ಇವತ್ತು ರೈತರ ಮೇಲೆ ಮಂತ್ರಿನಾಮೆ ಕೊಡಲೇಬೇಕು. ಮೇಲೆ ರಾಹುಲ್ ಗಾಂಧಿ ಮನೆಗೆ ಹೋಯ್ತು, ಟ್ಯಾಕ್ಸ್ ಹಾಕೋದ್ರ ಮೂಲಕ ಪ್ರಿಯಾಂಕಾ ಗಾಂಧಿ ಮನೆಗೆ ಹೋಯ್ತು, ಚರ್ಚೆ ಆಗಬೇಕಾಗಿತ್ತು. ಸೋನಿಯಾ ಗಾಂಧಿ ವಜಾ ಮಾಡಿ ಇವತ್ತು ಖಾಸಗಿ ಮಾಲೀಕರು ಸೋನಿಯಾ ಗಾಂಧಿ ವಜಾ ಮಾಡಿ ಏನು ಹೊಸ ಭ್ರಷ್ಟರಿಗೆಲ್ಲ ಅಧಿಕಾರ
ಏನು ಹೊಂದಿದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಇವತ್ತು ನಿನ್ನೆ ಅಧ್ಯಕ್ಷರೇ ನಿರಂತರವಾಗಿ ಅದಾನಿ ಗ್ರೂಪ್ ಬಗ್ಗೆ ಅನೇಕ ದೇಶದ ಶ್ರೀಮಂತ ನಾಗೇಂದ್ರನ್ನ ವಜಾ ಮಾಡಿ ಒಂದು ರೀತಿ ನಾಗೇಂದ್ರನ್ನ ವಜಾ ಮಾಡಿ ದೇಶದ ಪ್ರಧಾನಮಂತ್ರಿಗಳು ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ರು. ಆದ್ರೆ ಅದೇ ಅದಾನಿಯವ್ರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಇವತ್ತು ಸಭೆ ಮಾಡ್ತಾ ಇದ್ದಾರೆ. ಸೇಲ್ ಆಯ್ತಣ್ಣ, ಸೇಲ್ ಆಯ್ತು, ಮಂತ್ರಿಗಿರಿ ಸೇಲ್ ಆಯ್ತು, ಸೇಲ್ ಆಯ್ತು, ಮಂತ್ರಿಗಿರಿ ಸೇಲ್ ಆಯ್ತು, ಹೊಂದಾಣಿಕೆಯನ್ನ ಸೇಲ್ ಆಯ್ತು, ಮಂತ್ರಿಗಿರಿ ಸೇಲ್ ಆಯ್ತು, ಸೇಲ್ ಆಯ್ತಣ್ಣ, ಸೇಲ್ ಆಯ್ತು, ಮಂತ್ರಿಗಿರಿ ಸೇಲ್ ಆಯ್ತು, ಸೇಲ್ ಆಯ್ತಣ್ಣ, ಸೇಲ್ ಆಯ್ತು, ಮಂತ್ರಿಗಿರಿ ಸೇಲ್ ಆಯ್ತು ಮಾಡಿಕೊಂಡು ನೀರಾವರಿ ಬಗ್ಗೆ ಭೂಸ್ವಾಧೀನ ಬಗ್ಗೆ ಅದಾನಿ ವಿಚಾರ ಬಗ್ಗೆ ಅನೇಕ ಸೇಲ್ ಆಯ್ತಣ್ಣ, ಸೇಲ್ ಆಯ್ತು, 150 ಕೋಟಿಗೆ ಸೇಲ್ ಆಯ್ತು, ಸೇಲ್ ಆಯ್ತಣ್ಣ, ಸೇಲ್ ಆಯ್ತು, 150 ಕೋಟಿಗೆ ಸೇಲ್ ಆಯ್ತು, ಮಂತ್ರಿಗಿರಿ ಸೇಲ್ ಆಯ್ತಣ್ಣ, ಸೇಲ್ ಆಯ್ತು, 150 ಕೋಟಿಗೆ ಸೇಲ್ ಆಯ್ತು, ಮಂತ್ರಿಗಿರಿ ಸೇಲ್ ಆಯ್ತಣ್ಣ, ಸೇಲ್ ಆಯ್ತು, 150 ಕೋಟಿಗೆ ಸೇಲ್ ಆಯ್ತು. ಡಿ.ಕೆ. ಶಿವಕುಮಾರ್ ಅವ್ರನ್ನ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಹೊಂದಾಣಿಕೆ ಮಾಡಿಕೊಂಡು ಈ ಸದನವನ್ನು ನಡೆದೇ ರೀತಿಯಲ್ಲಿ ಇವತ್ತೇನು ನಡೆಸಿದ್ದಾರೆ. ನಿಜಕ್ಕೂ ರಾಜ್ಯದ ಜನ ಮಂತ್ರಿಗಿರಿ ಸೇಲ್, ಹೋಲ್ಸೇಲ್, ಹೋಲ್ಸೇಲ್, ಮಂತ್ರಿಗಿರಿ ಸೇಲ್, ಹೋಲ್ಸೇಲ್, ಹೋಲ್ಸೇಲ್. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ರಾಜೀನಾಮೆ ಕೇಳಬೇಕಾಗಿತ್ತು. ಆದರೆ ದುರ್ದೈವ ಕೇವಲ ನಾಗೇಂದ್ರ ಅನ್ನುವಂಥ ಒಬ್ಬ ಮಂತ್ರಿ ಸಲುವಾಗಿ ದಿವಸದಿಂದ ಮಾರಾಟ, ಈ ರೀತಿ 150 ಕೋಟಿಗೆ ಮಾರಾಟ, ಇಲ್ಲಿ ಸೇಲ್ ಆಯ್ತು, ಒಬ್ಬ ಶಾಸಕರಾಗಿ ಮಂತ್ರಿಗಿರಿ ಮಂತ್ರಿಗಿರಿ ಮಾರಾಟ, ಮಂತ್ರಿಗಿರಿ ಮಾರಾಟ, ನೀರಾವರಿಯಲ್ಲಿ ರೈತರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಮಂತ್ರಿಗಿರಿ ಸೇಲ್ ಆಯ್ತು, ಬರಗಾಲ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಕರ್ನಾಟಕಕ್ಕೂ ಪ್ರತ್ಯೇಕ ಪ್ರಾಧಿಕಾರ ಗುಂಡೂರಾವ್ ಸೇಲ್ ಆಯ್ತು, ನಮಗೂ ಕಲ್ಯಾಣ ಕರ್ನಾಟಕ ಮಾದರಿಯಲ್ಲಿ ದಿನೇಶ್ ಗುಂಡೂರಾವ್ ಸೇಲ್ ಆಯ್ತು, ನೀರಾವರಿ ಮಂತ್ರಿಗಿರಿ ಮಾರಾಟ ಸಂಪೂರ್ಣವಾಗಿ ರಾಜ್ಯದ 150ಕ್ಕೆ ಮಾರಾಟ, ಅದಕ್ಕೆ 150ಕ್ಕೆ ಮಾರಾಟ, ದೋಖಾ ದಿನೇಶ್ ಗುಂಡೂರಾವ್ಗೆ ದಿನೇಶ್ಗೆ ಧೋಕಾ, ದಿನೇಶ್ಗೆ ಧೋಕಾ, ದಿನೇಶ್ಗೆ ಧೋಕಾ, ದಿನೇಶ್ಗೆ ಧೋಕಾ, ದಿನೇಶ್ಗೆ ಧೋಕಾ, ದಿನೇಶ್ಗೆ ಧೋಕಾ, ಗುಂಡೂರಾವ್ಗೆ ಧೋಕಾ, ಗುಂಡೂರಾವ್ಗೆ ಧೋಕಾ, ಕಾಂಗ್ರೆಸ್ ಧೋಕಾ, ಗುಂಡೂರಾವ್ಗೆ ಧೋಕಾ, ಗುಂಡೂರಾವ್ಗೆ ಧೋಕಾ, ನಮಗೆಲ್ಲರಿಗೂ ಧೋಕಾ, ಗುಂಡೂರಾವ್ಗೆ ಧೋಕಾ, ಗುಂಡೂರಾವ್ಗೆ ಧೋಕಾ, ಗುಂಡೂರಾವ್ಗೆ ಧೋಕಾ, ಗುಂಡೂರಾವ್ಗೆ ಧೋಕಾ, ಗುಂಡೂರಾವ್ಗೆ ಧೋಕಾ, ಅಶೋಕ್ ಪಟ್ಟಣ ನಾವು ಕರಿತೀವಿ. ಆ ಸದನದಲ್ಲಿ ಯಾವುದೇ ಚರ್ಚೆ ಇಲ್ಲ. ನಾಳೆ ನಾವು ಲಕ್ಷಕ್ಕೆ ಹೋಗಿ ಜನರಿಗೇನು ಉತ್ತರ ಹೇಳಬೇಕು. ದಲಿತರಿಗೂ ಧೋಕಾ, ದಲಿತರಿಗೂ ಧೋಕಾ, ಬ್ರಾಹ್ಮಣರಿಗೂ ಧೋಕಾ, ದಲಿತರಿಗೂ ಧೋಕಾ, ಬ್ರಾಹ್ಮಣರಿಗೂ ಧೋಕಾ, ದಲಿತರಿಗೂ ಧೋಕಾ, ಬ್ರಾಹ್ಮಣರಿಗೂ ಧೋಕಾ, ದಲಿತರಿಗೂ ಧೋಕಾ, ಬ್ರಾಹ್ಮಣರಿಗೂ ಧೋಕಾ. ಸಂಪತ್ ಬರೆದಂತ ಬೀದಿ ಉದ್ದೇಶವನ್ನು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ. ಅಲ್ಲಿ ಮೀನುಗಾರರಿಗೆ ಧೋಕಾ, ಬರಡು ಭೂಮಿ ಇದೆ ಅಂತ ಮೀನುಗಾರರಿಗೆ ಧೋಕಾ, ಅಧ್ಯಕ್ಷರೇ ಮೀನುಗಾರರಿಗೆ ಧೋಕಾ, ಬಿಜೆಪಿಗೆ ಧೋಕಾ, ಎಲ್ಲೋ ಸೂರ್ಯನ ವೈದ್ಯರಿಗೆ ಧೋಕಾ, ವೈದ್ಯರಿಗೆ ಧೋಕಾ, ವೈದ್ಯರಿಗೆ ಧೋಕಾ, ವೈದ್ಯರಿಗೆ ಧೋಕಾ,
ರಾಜಣಿಗೆ ದೋಖ ರಾಜಣಿಗೆ ದೋಖ ರಾಜಣಿಗೆ ದೋಖ ರಾಜಣಿಗೆ ದೋಖ ರಾಜಣಿಗೆ ದೋಖ ಏನು ಪರಿಹಾರ ಮೋಸ 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 ಎಚ್ ಕೆ ಪಾಟೀಲ್ ಮೋಸ ಪಾಟೀಲ್ರಿಗೆ ಮೋಸ ಪಾಟೀಲ್ರಿಗೆ ಮೋಸ ಪಾಟೀಲ್ರಿಗೆ ಮೋಸ ಪಾಟೀಲ್ರಿಗೆ ಮೋಸ ಪಾಟೀಲ್ರಿಗೆ ಮೋಸ ಎಚ್ ಕೆ ಪಾಟೀಲ್ ಮೋಸ ಪಾಟೀಲ್ರಿಗೆ ಮೋಸ ಪಾಟೀಲ್ರಿಗೆ ಮೋಸ ಮಹಿಳೆಯರಿಗೆ ಮೋಸ ಮೋಸ ಮಹಿಳೆಯರಿಗೆ ಮೋಸ ಮಹಿಳೆಯರಿಗೆ ಮೋಸ ಮಹಿಳೆಯರಿಗೆ ಮೋಸ ಪರಿಹಾರ ಸಲುವಾಗಿ ಅಬ್ಬರಿಗೆ ಮೋಸ ನಮ್ಮ ಜನರ ಅಬ್ಬರಿಗೆ ಮೋಸ ಬಗ್ಗೆ ಅಬ್ಬರಿಗೆ ಮೋಸ ಚರ್ಚೆ ಅಬ್ಬರಿಗೆ ಮೋಸ ಅಬ್ಬರಿಗೆ ಮೋಸ ಅಬ್ಬರಿಗೆ ಮೋಸ ಸದನದಲ್ಲಿ ಚರ್ಚೆಗೆ ಭಾಗವಹಿಸುವ ಅವಕಾಶ ಇಲ್ಲ. ಅವರಿಗೆ ಮನಸ್ಸಿದೆ ಅವರು ಚರ್ಚೆಗೆ ಅವ್ರ ಸಲುವಾಗಿ ಈ ಅಮೂಲ್ಯವಾದ ವಿಧಾನಸಭೆ ಚರ್ಚೆಯನ್ನ ತಾವು ಮೊಟಕುಗೊಳಿಸಬಾರ್ದು. ತಾವು ದಯವಿಟ್ಟು ರಾಮ ಮಂದಿರ ಹಣ ಎಲ್ಲಿ ಹೋಯ್ತು? ಈ ಸದನವನ್ನು ರಾಮ ಮಂದಿರ ಹಣ ಎಲ್ಲಿ ಹೋಯ್ತು? ಅವಕಾಶವನ್ನು ಮನಸ್ಸಲ್ಲಿ ರಾಮ ಮಂದಿರ ಹಣ ಎಲ್ಲಿ ಹೋಯ್ತು? ಈಗ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.